ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆಂದಾಗಿದ್ದೀರಾ ಅನ್ಕೊತೀನಿ. ನೀವು ಈಗ ಈ ನಡುವೆ ನಾನು ಸ್ವಲ್ಪ ವಿಡಿಯೋ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದೆ. ಆದರೆ ನನಗೆ ಏಕೋ ಸ್ವಲ್ಪ ಇದಾಯಿತು, ಅದರಿಂದ ಸ್ವಲ್ಪ ಇದರಲ್ಲಿ ರಿಪೇರಿ ಆಗಿತ್ತು. ಆ, ನೋಡಿ, ಶುಕ್ರವಾರ ಯಾರು ಲಕ್ಷ್ಮೀ ಪೂಜೆ ಮಾಡ್ತಾರೋ ಅವರು ವಿಷಯಕ್ಕೆ ಬರೋಣ. ಶುಕ್ರವಾರ ಯಾರು ಲಕ್ಷ್ಮೀ ಪೂಜೆ ಮಾಡ್ತಾರೋ ಅವರು ದಯವಿಟ್ಟು ಲಕ್ಷ್ಮೀ ಪೂಜೆ ಮಾಡೋರು ಇಕ್ಕದ ಗಿಡದ ಹತ್ರ ಹೋಗಿ ಸ್ವಲ್ಪ ಹೂವು ಕಿತ್ಕೊಂಡು ಬಂದು, ಅವರು ಕೆಲ್ಸಕ್ಕೆ ಹೋಗಂಗಿದ್ರು ಪರವಾಗಿಲ್ಲ, ಒಂದು ವ್ಯಾಪಾರ ಮಾಡೋಂಗಿದ್ರು ಪರವಾಗಿಲ್ಲ, ಒಂದು ಅಂಗಡಿನಲ್ಲಿ ವ್ಯಾಪಾರ ಆಗಿದ್ರೂ ಪರವಾಗಿಲ್ಲ, ಇಲ್ಲ ಏನಾದರೂ ನೀವು ಒಂದು ಕಡೆ ಎಲ್ಲಾದರೂ ದುಡ್ಡಿನ ವ್ಯವಹಾರ ಮಾಡೋಂಗಿದ್ರೂ ಪರವಾಗಿಲ್ಲ, ಲಕ್ಷ್ಮೀ ಪೂಜೆ ಅನ್ನೋದನ್ನು ನೀವು ಮಾಡಬೇಕು. ಆವತ್ತಿನ ದಿನ ಶುಕ್ರವಾರ ದಿನ ನೀವು ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಎಕ್ಕದ ಗಿಡದ ಎಲೆಗಳು ಒಂದು 2 ಎಲೆ ಕಿತ್ಕೊಡ್ರಿ, ಒಂದು 4-5 ಹೂವು ಕಿತ್ಕೊಡ್ರಿ, ಏನು ತಪ್ಪೇನಿಲ್ಲ. ಅದನ್ನು ತಗೊಂಡು ಬಂದು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮಾತೆ ಮಹಾಲಕ್ಷ್ಮಿಯನ್ನು ನೀವು ಪ್ರಾರ್ಥನೆ ಮಾಡ್ಕೊಂಡು ಈ ಸ್ತ್ರೀಮ್ ಅನ್ನೋ ಬೀಜ ಮಂತ್ರವನ್ನು ಒಂದು 11 ಸಾರಿ ನೀವು ಅದನ್ನು ಜಪ ಮಾಡೋ ಥರ ನೀವು ಜ್ಞಾನೋದಯ ಮಾಡಿ, ನಿಮ್ಮ ಕಷ್ಟ ಏನೈತೆ ಅದನ್ನು, ನಮ್ಮ ಕಷ್ಟ ಈ ಥರ ಐತೆ ಅಂತ ನೀವು ಅದನ್ನು ಕೇಳ್ಕೊಳ್ಬೇಕು. ಕೇಳಿಕೊಂಡು ನೀವು ಏನು ಮಾಡಬೇಕಂದ್ರೆ, ಒಂದು ಇದರಲ್ಲಿ ಒಂದು ಹೂವು ಎತ್ಕೊಂಡು ಆ ಹೂವನ್ನ ನೀವು ದೇವರು ಇದು ಲಕ್ಷ್ಮೀ ಪೂಜೆಯಿಂದ ನಾವು ತಗೊತಾ ಇದ್ದೀರಿ, ನಮ್ಮ ಕೆಲಸ ಎಲ್ಲ ಆಗಬೇಕಮ್ಮ, ನಮಗೆ ದುಡ್ಡು ಕಾಸಿನ ವ್ಯವಹಾರ ಎಲ್ಲನೂ ನಮಗೆ ಬರಬೇಕು ಅಂಥೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನಿಮ್ಮ ಪರ್ಸಲ್ಲಾಗಲಿ, ಇಲ್ಲ ನಿಮ್ಮ ವ್ಯಾನಿಟಿ, ಲೇಡೀಸ್ ಆಗಿದ್ರೆ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ, ಜೆಂಟ್ಸ್ ಆಗಿದ್ರೆ ನೀವು ಪರ್ಸಲ್ಲಿ ಇಟ್ಕೊಳ್ಳಿ, ಇಲ್ಲ ಜೋಬಲ್ಲೇ ಇಟ್ಕೊಳ್ಳಿ. ನೀವು ಬೆಳಗ್ಗೆ ಶುಕ್ರವಾರ ಅದನ್ನು ಮಾಡಿದ ಮೇಲೆ 9 ದಿನವೂ ಆ ಊರಿನಲ್ಲಿ ಪವರ್ ಇರ್ತದೆ. 9 ದಿನ ಆ ಊರಲ್ಲಿ ಪವರ್ ಇರ್ತದೆ. ನೆಕ್ಸ್ಟ್ ಶುಕ್ರವಾರವರೆಗೂ ನಿಮಗೆ ಯಾವುದೇನು ಎರಡನೇ ಮಾತು ಹೇಳೋಂಗೆ ಇಲ್ಲ. ಒಂದು ನಂಬಿಕೆನಿಂದ ಮಾಡಬೇಕು. ಇದನ್ನೆಲ್ಲ ಒಂದು ನಂಬಿಕೆನಿಂದ ಮಾಡಿದ್ರೆ ನಿಜವಾಗ್ಲೂ ಖಂಡಿತ ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ನೆಕ್ಸ್ಟು ಹುಣ್ಣಿಮೆ ಐತೆ, ಹುಣ್ಣಿಮೆಗೆ ನಾನು ರೆಮಿಡಿ ಕೊಡ್ತೀನಿ. ಲಕ್ಷ್ಮೀ ಪೂಜೆ ಯಾವ ಥರ ಮಾಡಬೇಕು, ನಾವು ದುಡ್ಡಿನ ಕಾಸು ವ್ಯವಹಾರದಲ್ಲಿ ಯಾವ ಥರ ಅದರಲ್ಲಿ ನಾವು ಇದಾಗಬೇಕು ಅಂತೇಳ್ಬಿಟ್ಟು ನಾನು ಲೈವಲ್ಲಿ ತೋರಿಸ್ತೀನಿ. ಆವತ್ತಿನ ದಿನ ನೀವು ಒಂದಿನ ಮುಂಚೆನೇ ಕೊಡ್ತೀನಿ. ಆದರೆ ಏನೇನು ಹಾಕ್ಕೊಂಡು ಪೂಜೆ ಮಾಡಬೇಕು, ಏನೆಲ್ಲ ಹಾಕ್ಕೊಂಡ್ರೆ ನಮಗೆ ಲಕ್ಷ್ಮೀ ವಶೀಕರಣ ಆಗ್ತದೆ ಅನ್ನೋದನ್ನು ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಗುರುವಾರ ದಿನ ನಾನು ಯಾವ ಥರ ಮಾಡಬೇಕು ಲಕ್ಷ್ಮೀ ಪೂಜೆ ಅಂತ ಒಂದಿನ ಮುಂಚೆನೇ ಹೇಳ್ಕೊಡ್ತೀನಿ. ಅದರ ಐಟಮ್ಗಳೆಲ್ಲ ನಾನು ಹೇಳಿರ್ತೀನಿ. ನೀವು ಒಂದಿನ ಮುಂಚೆನೇ ತಗೊಂಬಂದು ಮಾಡಿಕೊಂಡು ನೀವು ನಿಮಗಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ₹1 ಖರ್ಚಿಲ್ದಿರ ಉಚಿತವಾಗಿ ನಮ್ಮ ಮನೆಯಲ್ಲಿ ಏನು ವಸ್ತು ಇರ್ತದೆ ಅದೇ ನಮಗೆ ಒಳ್ಳೆಯ ಇದು ರಿಸಲ್ಟ್ ಕೊಡ್ತದೆ. ನೀವು ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಾಡ್ಕೊಳ್ಳಿ. ಬಾಯ್. ವಿಡಿಯೋ ಮುಗಿಸ್ತಾ ಇದ್ದೀನಿ.